ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 4 ಮಾರ್ಚ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳಲ್ಲಿ ಫಸ್ಟ್ ಆರ್ಟಿಕಲ್ ಸ್ವಚ್ಛ ಸರ್ವೇಕ್ಷಣ್ 2022 ಈ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಲಾಗಿದೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇದಾದ ನಂತರ ನಮ್ಮ ಎರಡನೇ ಆರ್ಟಿಕಲ್ನಲ್ಲಿ ಸಾಗರ್ ಪರಿಕ್ರಮ ಅನ್ನೋ ಒಂದು ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರೋಗ್ರಾಮನ್ನು. ಅದಾದ ನಂತರ ಈ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಡೆಪ್ಯುಟೇಷನ್ ಮಾಡಲು ಈ DIGsಗಳಿಗೆ ಒಂದು ರೂಲ್ಸನ್ನು ಮಾಡಲಾಗಿದೆ. ಸೊ ಇದರ ಬಗ್ಗೆ ಒಂದು ಡಿಸ್ಕಷನನ್ನು ಮಾಡೋಣ. ಈ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ತಡೆಗಟ್ಟಲು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಅಸೆಂಬ್ಲಿ ಇದು ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದೆ. ಸೊ ಇದರ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ನಮ್ಮ ಇವತ್ತಿನ ಫಸ್ಟ್ ಆರ್ಟಿಕಲ್ನಲ್ಲಿ ಸ್ವಚ್ಛ ಸರ್ವೇಕ್ಷಣ್ 2022 ಈ ಒಂದು ಸರ್ವೇಕ್ಷಣೆ ಅಥವಾ ಸಮೀಕ್ಷೆಯ ಬಗ್ಗೆ ತಿಳ್ಕೊಳ್ಳೋಣ. ಇದೇ ಮಾರ್ಚ್ 2022ರಂದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಈ ಸಚಿವಾಲಯವು ಈ 7ನೇ ಆವೃತ್ತಿಯ ಸ್ವಚ್ಛ ಸರ್ವೇಕ್ಷಣ್ ಅನ್ನುವ ಒಂದು ಕ್ಲೀನ್ಲಿನೆಸ್ ಸರ್ವೆ ಅಥವಾ ಈ ಸ್ವಚ್ಛತಾ ಸಮೀಕ್ಷೆಯನ್ನು ನಡೆಸಲು ನಿರ್ಧಾರ ಮಾಡಿದೆ. ಸೊ ದ ಸ್ವಚ್ಛ ಸರ್ವೇಕ್ಷಣ್ 2022 ಈಸ್ ಡಿಸೈನ್ಡ್ ಟು ಕ್ಯಾಪ್ಚರ್ ಇನಿಷಿಯೇಟಿವ್ಸ್ ಆಫ್ ಸಿಟೀಸ್ ಫಾರ್ ದ ವೆಲ್ಫೇರ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಫ್ರಂಟ್ಲೈನ್ ಸ್ಯಾನಿಟೇಷನ್ ವರ್ಕರ್ಸ್ ವಿತ್ ದ ನೋಷನ್ ಆಫ್ ಪೀಪಲ್ ಫಸ್ಟ್ ಆ್ಯಸ್ ಇಟ್ಸ್ ಡ್ರೈವಿಂಗ್ ಫಿಲಾಸಫಿ. ಪೀಪಲ್ ಫಸ್ಟ್ ಅನ್ನೋ ಒಂದು ತತ್ವದ ಆಧಾರದ ಮೇಲೆ ಯಾವುದೇ ಒಂದು ನಗರವನ್ನು ವೆಲ್ಫೇರ್ ಮತ್ತು ವೆಲ್ ಬೀಯಿಂಗ್ ಸಲುವಾಗಿ ಫ್ರಂಟ್ಲೈನ್ ಸ್ಯಾನಿಟೇಷನ್ ವರ್ಕರ್ ಅಥವಾ ಈ ಫ್ರಂಟ್ಲೈನಲ್ಲಿ ಗ್ರೌಂಡ್ ಮೇಲೆ ವರ್ಕ್ ಮಾಡುವಂತಹ ಸ್ವಚ್ಛತಾ ಕಾರ್ಮಿಕರೇನಿರ್ತಾರೆ ಅವರ ಒಂದು ವೆಲ್ಫೇರ್ಗಾಗಿ ಈ ಅರ್ಬನ್ ಅಥವಾ ನಗರಗಳು ಯಾವ ಒಂದು ಸ್ಟೆಪ್ಸನ್ನು ತಗೊಳ್ತಾ ಇದ್ದಾವೆ ಅಂತ ಕ್ಯಾಪ್ಚರ್ ಮಾಡುವುದು ಈ ಸ್ವಚ್ಛ ಸರ್ವೇಕ್ಷಣ್ 2022ರ ಒಂದು ಉದ್ದೇಶ ಆಗಿದೆ. ದ ಪ್ರಯಾರಿಟಿ ಟು ವಾಯ್ಸಸ್ ಆಫ್ ಸೀನಿಯರ್ ಸಿಟಿಸನ್ಸ್ ಆ್ಯಂಡ್ young adults alike will be given in this survey. Doing so will reinforce their commitment towards upholding urban India's cleanliness. ಈ 2022ರ ಈ ಸರ್ವೇಕ್ಷಣೆ ಅಥವಾ ಸಮೀಕ್ಷೆಯಲ್ಲಿ ಸೀನಿಯರ್ ಸಿಟಿಸನ್ಗಳ ಒಂದು ಒಪಿನಿಯನನ್ನು ಕೂಡ ಕನ್ಸಿಡರ್ ಮಾಡುವ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಸೊ ಯಂಗ್ ಅಡಲ್ಟ್ಸ್ ಅಲೈಕ್ ವಿಲ್ ಬಿ ಗಿವನ್ ಇನ್ ದ ಸರ್ವೆ. ಅವು ಈ ಒಂದು ಸರ್ವೇಕ್ಷಣೆಯಲ್ಲಿ ಅಥವಾ ಸರ್ವೆಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. Doing so will reinforce their commitment towards upholding urban India's cleanliness. ಸ್ವಚ್ಛತೆಯ ಒಂದು ಕ್ಯಾಂಪೇನ್ನಲ್ಲಿ ಈ ಒಂದು ಅವರ ಒಪಿನಿಯನ್ ಕೂಡ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. This year's survey was kicked off by Ministry of Housing Urban Affairs with nearly 3,000 assessors of Ipsos Research Private Limited. ಈ ಒಂದು ಸಚಿವಾಲಯವು 3,000 ಅಸೆಸರ್ ಅಥವಾ ಸಮೀಕ್ಷಕರನ್ನು ಈ ಒಂದು ಅಭಿಯಾನದಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ನೇಮಿಸಲಾಗಿದೆ. ಇದರೊಂದಿಗೆ ಸಹಭಾಗಿತ್ವವನ್ನು ವಹಿಸುವವರು ಈ ಒಂದು ಇಪ್ಸಾಸ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಸಂಸ್ಥೆಯಾಗಿದೆ. ವಿಚ್ ಈಸ್ ದ ಅಸೆಸ್ಮೆಂಟ್ ಏಜೆನ್ಸಿ ರೆಡಿ ಫಾರ್ ಅಸೆಸ್ಸಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದ ಸಿಟಿ. ಈ ನಗರಗಳ ಒಂದು ಪರ್ಫಾರ್ಮೆನ್ಸನ್ನು ಅಸೆಸ್ ಮಾಡುವುದು ಅಥವಾ ಪರೀಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ಈ ಎರಡೂ ಸಂಸ್ಥೆಗಳು ಕೈ ಜೋಡಿಸಿ ಈ ಒಂದು ಕ್ಯಾಂಪೇನ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇನ್ನು ಸ್ವಚ್ಛ ಸರ್ವೇಕ್ಷಣ್ 2022ರ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ವಿಲ್ ಡೆಪ್ಲಾಯ್ ಅ ಲಾರ್ಜರ್ ನಂಬರ್ ಆಫ್ ಅಸೆಸರ್ಸ್ ಫಾರ್ ದ ಆನ್ ಫೀಲ್ಡ್ ಅಸೆಸ್ಮೆಂಟ್ ದ್ಯಾನ್ ಲಾಸ್ಟ್ ಇಯರ್ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದಿಸ್ ಎಕ್ಸಸೈಸ್ ಸ್ಮೂತ್ಲಿ. ಈ ಒಂದು ಕಾರ್ಯಕ್ರಮವನ್ನು ಅಥವಾ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಬೇಕು ಅಂತಂದರೆ ಇನ್ನೂ ಹೆಚ್ಚು ಕಾರ್ಮಿಕರನ್ನು ಅಥವಾ ಈ ಸರ್ವೆ ಮಾಡುವ ಒಂದು ಜನರನ್ನು ಅಥವಾ ನೌಕರರನ್ನು ನೇಮಕ ಮಾಡಲಾಗಿದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ 2022ರಲ್ಲಿ ಈ ನೌಕರರ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ ಪ್ರಿಪರೇಷನ್ ಫಾರ್ ಸ್ವಚ್ಛ ಸರ್ವೇಕ್ಷಣ್ 2022 cities have been regularly filling their data, updating their status in Swachhatam portal MIS and running several citizen-centric campaigns. ಈ ಒಂದು ಸ್ವಚ್ಛ ಸರ್ವೇಕ್ಷಣೆಗೆ ಪೂರಕವಾಗುವಂತೆ ಸಾಕಷ್ಟು ಡೇಟಾಗಳನ್ನು ಕೂಡ ಕಲೆಕ್ಟ್ ಮಾಡಿ ಸ್ವಚ್ಛತಮ್ ಪೋರ್ಟಲ್ ಅನ್ನುವ ಒಂದು ವೆಬ್ಸೈಟ್ ಅಥವಾ ಪೋರ್ಟಲ್ನಲ್ಲಿ ಆನ್ಲೈನ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಲಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್
ಈ ಒಂದು ನಾಗರಿಕರನ್ನು ಕೇಂದ್ರಕ್ಕೆ ಒಳಪಡಿಸಿದಂತೆ ಸಾಕಷ್ಟು ಕ್ಯಾಂಪೇನ್ಗಳನ್ನು ಕೂಡ ರನ್ ಮಾಡಲಾಗ್ತಾ ಇದೆ. ಆಸ್ ಅ ಪಾರ್ಟ್ ಆಫ್ ದ ಸ್ವಚ್ಛ ಸರ್ವೇಕ್ಷಣ್ 2022 ಸರ್ವೆ, ಸೀನಿಯರ್ ಸಿಟಿಸನ್ಸ್ ವಿಲ್ ಬಿ ಆಸ್ಕ್ಡ್ ಟು ಪ್ರೊವೈಡ್ ಫೀಡ್ಬ್ಯಾಕ್. 2022ರ ಈ ಒಂದು ಸಮೀಕ್ಷೆಯ ಭಾಗವಾಗಿ ಹಿರಿಯ ನಾಗರಿಕರ ಒಂದು ಒಪಿನಿಯನ್ ಅಥವಾ ಫೀಡ್ಬ್ಯಾಕ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗುವುದು. ಇನ್ನು ಈ ಡೈವರ್ಸ್ ವ್ಯೂ ಪಾಯಿಂಟ್ ಅಥವಾ ವಿವಿಧವಾದಂತಹ ಒಂದು ಒಪಿನಿಯನ್ಗಳನ್ನು ಕಲೆಕ್ಟ್ ಮಾಡಲು ಹಿರಿಯ ನಾಗರಿಕರಲ್ಲದೆ ಯುವಕ ಯುವತಿಯರ ಒಂದು ಒಪಿನಿಯನ್ ಅಥವಾ ಅವರ ಒಂದು ಫೀಡ್ಬ್ಯಾಕ್ಗಳನ್ನು ಕೂಡ ಈ ಒಂದು ಸ್ವಚ್ಛತಾ ಮೂವ್ಮೆಂಟ್ನಲ್ಲಿ ಕನ್ಸಿಡರ್ ಮಾಡಲಾಗುವುದು. ಸ್ವಚ್ಛ ಸರ್ವೇಕ್ಷಣ್ 2022 aims to create a level playing field for smaller cities by introducing 2 population categories. ಈ ಒಂದು 2022ರ ಈ ಸ್ವಚ್ಛ ಸರ್ವೇಕ್ಷಣೆಯ ಒಂದು ಗುರಿ ಏನು ಅಂತಂದರೆ, ಈ ಸಣ್ಣ ನಗರಗಳ ಒಂದು ಪಾಪ್ಯುಲೇಷನ್ ಕ್ಯಾಟಗರಿಯನ್ನು 2 ವಿಭಾಗದಲ್ಲಿ ಡಿವೈಡ್ ಮಾಡಲಾಗಿದೆ. ಒಂದು ಈ ಜನಸಂಖ್ಯೆ 15,000ದಷ್ಟು ಇರುವಂತಹ ನಗರಗಳು, ಮತ್ತು ಇನ್ನು 2ನೇ ಕ್ಯಾಟಗರಿಯಲ್ಲಿ 15,000ದಿಂದ 20,000 ಅಷ್ಟು ಜನರ ಇರುವಂತಹ ನಗರಗಳು. District rankings have also been introduced for first time to further widen the ಸರ್ವೇಕ್ಷಣ್ footprint. ಇದೇ ಮೊದಲನೇ ಬಾರಿಗೆ ಈ 7ನೇ ಆವೃತ್ತಿಯ ಈ ಸ್ವಚ್ಛ ಸರ್ವೇಕ್ಷಣೆ ಅಥವಾ ಸಮೀಕ್ಷೆಯಲ್ಲಿ ಮೊದಲನೇ ಬಾರಿಗೆ ಜಿಲ್ಲಾವಾರು ಒಂದು ರ್ಯಾಂಕಿಂಗ್ಗಳನ್ನು ನೀಡುವ ಒಂದು ಪ್ರಯೋಗವನ್ನು ಈ ಬಾರಿ ಮಾಡ್ತಾ ಇದ್ದಾರೆ, ಸ್ವಚ್ಛ ಸರ್ವೇಕ್ಷಣೆಯ ಫುಟ್ಪ್ರಿಂಟನ್ನು ಕನ್ಸಿಡರ್ ಅಥವಾ ಗಮನಿಸಲಿಕ್ಕೆ. ಇನ್ನು ಹೊಸದಾಗಿ ಆ್ಯಡ್ ಮಾಡಿರುವಂತಹ ಇಂಡಿಕೇಟರ್ಸ್ಗಳು ಅಂತಂದರೆ, ಟು ಕಮಮರೇಟ್ 75th ಆಫ್ ಪ್ರೋಗ್ರೆಸಿವ್ ಇಂಡಿಯಾ, ದ ಅರ್ಬನ್ ಲೋಕಲ್ ಬಾಡೀಸ್ ಕೊಲ್ಯಾಬರೇಟೆಡ್ ವಿತ್ ಸಿಟಿಸನ್ಸ್ ಟು pick one roundabout or chowraha in each city that could be decorated to reflect the spirit of India's 75 years of independence. ಈ ಒಂದು ನಗರಗಳ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆಗಳು ಇರ್ತಾವಲ್ಲ, ಈ ಒಂದು 75ನೇ ಅಮೃತ ಮಹೋತ್ಸವವನ್ನು ಭಾರತದ ಸ್ವತಂತ್ರ ಸಿಕ್ಕ ಒಂದು ಥೀಮನ್ನು ಇಟ್ಕೊಂಡು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸರ್ಕಲನ್ನು ಆಯ್ಕೆ ಮಾಡಿ ಅದನ್ನು ಈ ಒಂದು 2075ನೇ ಭಾರತದ ಸ್ವತಂತ್ರೋತ್ಸವದ ಒಂದು ಸ್ಪಿರಿಟನ್ನು ತುಂಬುವಂತಹ ಡೆಕೋರೇಷನನ್ನು ಆ ಒಂದು ಪರ್ಟಿಕ್ಯುಲರ್ ಸೆಲೆಕ್ಟೆಡ್ ಸರ್ಕಲ್ಗೆ ಮಾಡುವ ಒಂದು ಪ್ಲ್ಯಾನನ್ನು ಕೂಡ ಮಾಡಲಾಗಿದೆ. ಇನ್ ಸ್ವಚ್ಛ ಸರ್ವೇಕ್ಷಣ್ 2022 ದಿಸ್ ಈಸ್ ಅ ನ್ಯೂ ಇಂಡಿಕೇಟರ್. ಈ ಒಂದು ಹೊಸದಾಗಿ ಆ್ಯಡ್ ಮಾಡಿರುವ ಒಂದು ಈ 75ನೇ ವರ್ಷದ ಪ್ರೋಗ್ರೆಸಿವ್ ಇಂಡಿಯಾ ಅನ್ನೋ ಒಂದು ಇಂಡಿಕೇಟರನ್ನು ಅದರ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದರೆ, ಅನದರ್ ನ್ಯೂ ಇಂಡಿಕೇಟರ್ ದ ಸ್ವಚ್ಛ ಟೆಕ್ನಾಲಜಿ ಚಾಲೆಂಜ್. ಇನ್ನೊಂದು ಅಂದರೆ ಸ್ವಚ್ಛ ಟೆಕ್ನಾಲಜಿ ಚಾಲೆಂಜ್ ಅಂತ, ವಿಚ್ ವಾಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇನ್ ಡಿಸೆಂಬರ್ 2021. ಈ ಸ್ವಚ್ಛ ಟೆಕ್ನಾಲಜಿ ಚಾಲೆಂಜನ್ನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಡಿಸೆಂಬರ್ 2021ರಂದು ಲಾಂಚ್ ಮಾಡಲಾಗಿತ್ತು, ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ಸ್ವಚ್ಛ ಸರ್ವೇಕ್ಷಣ್ 2022. ಇದನ್ನು 2022ರ ಸ್ವಚ್ಛ ಸಮೀಕ್ಷೆಯಲ್ಲಿ ಆ್ಯಡ್ ಮಾಡಲಾಗಿದೆ. ಅಂಡರ್ ದಿಸ್ ಚಾಲೆಂಜ್, ಇಂಡಿವಿಜುವಲ್ಸ್, ಆರ್ಗನೈಸೇಷನ್ ಆ್ಯಂಡ್ ಎಂಟರ್ಪ್ರನರ್ಸ್ ಅಕ್ರಾಸ್ ಆಲ್ ಅರ್ಬನ್ ಲೋಕಲ್ ಬಾಡೀಸ್ ಸಬ್ಮಿಟೆಡ್ ಐಡಿಯಾಸ್ ಅಂಡರ್ 4 ಥೀಮ್ ಕ್ಯಾಟಗರಿ. 4 ಥೀಮ್ಗಳ ಒಂದು ಕ್ಯಾಟಗರಿಯಲ್ಲಿ ಆ ಒಂದು ನಗರದ ವೈಯಕ್ತಿಕವಾಗಿ ಆಗಿರ್ಬೋದು, ಯಾವುದೇ ಸಂಸ್ಥೆಗಳಿಂದ ಆಗಿರ್ಬೋದು, ಅಥವಾ ಯಾವುದೇ ಉದ್ಯೋಗಿಗಳಾಗಿರ್ಬೋದು, ಅವರ ಒಂದು ಒಪಿನಿಯನ್ ಅಥವಾ ಒಂದು ಸಜೆಷನ್ಗಳ ಪ್ರಕಾರ 4 ಕ್ಯಾಟಗರಿಯನ್ನು ನೀಡಲಾಗಿದೆ. ಅದರಲ್ಲಿ ಒಂದನೇದು ಝೀರೋ ಡಂಪ್ ಅಂತ, ವಿಚ್ ಆರ್ ಝೀರೋ ಡಂಪ್, ಸೋಷಿಯಲ್ ಇನ್ಕ್ಲೂಷನ್, ಟ್ರಾನ್ಸ್ಪರೆನ್ಸಿ ಥ್ರೂ ಡಿಜಿಟಲ್ ಎನೇಬಲ್ಮೆಂಟ್, 4ನೇದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ 4 ಕ್ಯಾಟಗರಿಗಳಲ್ಲಿ ಒಂದು ಥೀಮನ್ನು ಇಟ್ಟುಕೊಂಡು ಈ ಸ್ವಚ್ಛತಾ ಸಮೀಕ್ಷೆಯಲ್ಲಿ ಈ ಒಂದು ಪ್ರೋಗ್ರಾಮನ್ನು ಯಶಸ್ವಿಗೊಳಿಸುವ ಹಾದಿಯಲ್ಲಿ ನಡೀತಾ ಇದ್ದಾರೆ. ಇನ್ನು ಈ ಸ್ವಚ್ಛ ಸರ್ವೇಕ್ಷಣೆ ಅಥವಾ ಈ ಒಂದು ಸ್ವಚ್ಛ ಸಮೀಕ್ಷೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು 2016ರಲ್ಲಿ ನೆನಪಿಟ್ಕೊಳ್ಳಿ. ಸ್ವಚ್ಛ ಸರ್ವೇಕ್ಷಣೆಯ ಈ ಒಂದು 7ನೇ ಆವೃತ್ತಿ 2022ರಲ್ಲಿ ನಡೀತಾ ಇದೆ. ಇದನ್ನು ಲಾಂಚ್ ಮಾಡಿದ್ದು 2016ರಲ್ಲಿ. ಲಾಂಚ್ ಮಾಡಿದ ಸಚಿವಾಲಯದ ಹೆಸರು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ವಿಚ್ ಈಸ್ ಇಂಟ್ರೊಡ್ಯೂಸ್ಡ್ ಸ್ವಚ್ಛ ಸರ್ವೇಕ್ಷಣ್ ಆಸ್ ಅ ಕಾಂಪಿಟೇಟಿವ್ ಫ್ರೇಮ್ವರ್ಕ್ ಟು ಎನ್ಕರೇಜ್ ದ ಸಿಟೀಸ್ ಆಫ್ ದ ನೇಷನ್ ಟು ಇಂಪ್ರೂವ್ ಅರ್ಬನ್ ಕ್ಲೀನ್ಲಿನೆಸ್ while also promoting widespread citizen partnership. ಈ ಒಂದು ನಾಗರಿಕರ ಒಂದು ಸಹಭಾಗಿತ್ವದಲ್ಲಿ ನಗರಗಳ ಒಂದು ಸ್ವಚ್ಛತೆಯನ್ನು ಕಾಪಾಡುವ ಉದ್ದೇಶದಿಂದ ಈ
2016ರಲ್ಲಿ ಸ್ವಚ್ಛ ಸರ್ವೇಕ್ಷಣೆ ಅಥವಾ ಸ್ವಚ್ಛತಾ ಸಮೀಕ್ಷೆಯನ್ನು ಲಾಂಚ್ ಮಾಡಲಾಗಿತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಸ್ವಚ್ಛ ಸರ್ವೇಕ್ಷಣ್. ಈಗ 7ನೇ ಆವೃತ್ತಿಯನ್ನು 2022ರಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸಾಗರ್ ಪರಿಕ್ರಮಾ ಅನ್ನೋ ಒಂದು ಪ್ರೋಗ್ರಾಮ್ ಬಗ್ಗೆ ಇದೆ. ಇದು ಫಿಶರೀಸ್ ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಪ್ರೋಗ್ರಾಮ್ ಆಗಿದ್ದು, ಕಾಂಟೆಕ್ಸ್ಟ್ ಏನು ಅಂತಂದರೆ, ದ ಸಾಗರ್ ಪರಿಕ್ರಮಾ ಪ್ರೋಗ್ರಾಮ್ ವಿಲ್ ಬಿ ಇನಾಗ್ರೇಟೆಡ್ ಬೈ ಯೂನಿಯನ್ ಮಿನಿಸ್ಟರ್ ಫಾರ್ ಫಿಶರೀಸ್, ಆ್ಯನಿಮಲ್ ಹಸ್ಬೆಂಡ್ರೀಸ್, ಡೈರಿಂಗ್ ಶ್ರೀ ಪರಶೋತ್ತಮ್ ರೂಪಾಲಾ. ಈ ಒಂದು ಸಚಿವರು ಶ್ರೀ ಪರಶೋತ್ತಮ್ ರೂಪಾಲಾ ಅವರು ಈ ಒಂದು ಸಾಗರ್ ಪರಿಕ್ರಮಾ ಪ್ರೋಗ್ರಾಮನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ದಿಸ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಆ್ಯಂಡ್ ದ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್. ಈ ಒಂದು 2 ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಲಾಗಿದೆ. ಅದಕ್ಕೆ ಕೈ ಜೋಡಿಸಿರುವ ಇನ್ನಷ್ಟು ಡಿಪಾರ್ಟ್ಮೆಂಟ್ಗಳು ಅಥವಾ ಸಂಸ್ಥೆಗಳು ಯಾವುವು ಅಂತಂದರೆ, ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಇಂಡಿಯನ್ ಕೋಸ್ಟ್ ಗಾರ್ಡ್, ಫಿಶರಿ ಸರ್ವೆ ಆಫ್ ಇಂಡಿಯಾ, ಗುಜರಾತ್ ಮರಿಟೈಮ್ ಬೋರ್ಡ್ ಆ್ಯಂಡ್ ಫಿಶರ್ಮ್ಯಾನ್ ರಿಪ್ರೆಸೆಂಟೇಟಿವ್ಸ್. ಈ ಒಂದು ವೈವಿಧ್ಯವಾದಂತಹ ಒಂದು ಸಂಸ್ಥೆಗಳ ಸಹಾಯದಿಂದ ಈ ಸಾಗರ ಪರಿಕ್ರಮಾ ಅನ್ನೋ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಈ ಒಂದು ಪ್ರೋಗ್ರಾಮನ್ನು ಒಂದು ಓವರ್ ವ್ಯೂವನ್ನು ನೋಡೋದಾದರೆ, ಇಟ್ ಈಸ್ ಅ ನ್ಯಾವಿಗೇಷನ್ ಜರ್ನಿ ದ್ಯಾಟ್ ವಿಲ್ ಟೇಕ್ ಪ್ಲೇಸ್ ಇನ್ ಆಲ್ ಕೋಸ್ಟ್ ಸ್ಟೇಟ್ ಯೂನಿಯನ್ ಟೆರಿಟರೀಸ್ ಅಲಾಂಗ್ ಪ್ರೀ-ಡಿಸೈಡೆಡ್ ಸೀ ರೂಟ್ ಟು ಶೋ ಯೂನಿಟಿ ವಿತ್ ಆಲ್ ಫಿಶರ್ಮೆನ್, ಫಿಶ್ ಫಾರ್ಮರ್ಸ್ ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್. ಈ ಒಂದು ನ್ಯಾವಿಗೇಷನ್ ಜರ್ನಿ ಅಥವಾ ಒಂದು ಪ್ರವಾಸ ಏನಿದೆ, ಇದು ಎಲ್ಲ ಕರಾವಳಿಯ ರಾಜ್ಯಗಳು ಆಗಿರ್ಬೋದು ಅಥವಾ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳ ಒಂದು ರೂಟನ್ನು ಸಾಗಿಕೊಂಡು ಈ ಮೀನುಗಾರರ ಮತ್ತು ಫಿಶ್ ಫಾರ್ಮರ್ಗಳ ಮತ್ತು ಅದರ ಸಹಭಾಗಿಗಳಾದಂತಹ ಪಾಲುದಾರರ ಎಲ್ಲ ಒಂದು ಯುನಿಟಿಯನ್ನು ತೋರಿಸುವ ಒಂದು ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಆ್ಯಸ್ ಅ ಪಾರ್ಟ್ ಆಫ್ ಆಜಾದಿ ಕಾ ಅಮೃತ್ ಮಹೋತ್ಸವ್, ದಿಸ್ ಇನಿಷಿಯೇಟಿವ್ ಹ್ಯಾಸ್ ಬೀನ್ ಲಾಂಚ್ಡ್. ಈ 75ನೇ ವರ್ಷದ ಸ್ವತಂತ್ರೋತ್ಸವದ ಆಚರಣೆಯ ಒಂದು ಭಾಗವಾಗಿ ಇದನ್ನು ಇನಿಷಿಯೇಟಿವ್ ಅಥವಾ ಉಪಕ್ರಮವನ್ನು ಲಾಂಚ್ ಮಾಡಲಾಗಿದೆ. ಈ ಸಾಗರ್ ಪರಿಕ್ರಮಾ ಅನ್ನೋ ಒಂದು ಪ್ರೋಗ್ರಾಮ್ನ ಮುಖ್ಯವಾದ ಫೋಕಸ್ ಯಾವುದು ಅಂತಂದರೆ, ದ ಫೋಕಸ್ ಆಫ್ ಸಾಗರ್ ಪರಿಕ್ರಮಾ ವಿಲ್ ಬಿ ಆನ್ ದ ಸಸ್ಟೈನೇಬಲ್ ಬ್ಯಾಲೆನ್ಸ್ ಬಿಟ್ವೀನ್ ಲೈವ್ಲಿಹುಡ್ ಆಫ್ ಕೋಸ್ಟಲ್ ಫಿಶರ್ ಕಮ್ಯುನಿಟೀಸ್ ಆ್ಯಂಡ್ ಯೂಸೇಜ್ ಆಫ್ ಮರೀನ್ ಫಿಶರೀಸ್ ರಿಸೋರ್ಸಸ್ ಫಾರ್ ದ ನೇಷನ್ಸ್ ಫುಡ್ ಸೆಕ್ಯೂರಿಟಿ. ಈ ದೇಶದ ಒಂದು ಆಹಾರ ಭದ್ರತೆ ಅಥವಾ ಫುಡ್ ಸೆಕ್ಯೂರಿಟಿಯ ಒಂದು ಉದ್ದೇಶದಿಂದ ಮತ್ತು ಒಂದು ಸುಸ್ಥಿರವಾದಂತಹ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು ಯಾವುದು ಅಂತಂದರೆ, ಈ ಲೈವ್ಲಿಹುಡ್ ಆಗಿರ್ಬೋದು, ಈ ಫಿಶರ್ ಕಮ್ಯುನಿಟಿ ಅಥವಾ ಮೀನುಗಾರರ ಒಂದು ಲೈವ್ಲಿಹುಡ್ಡನ್ನು ಕನ್ಸಿಡರ್ ಮಾಡಿ ಅದರೊಂದಿಗೆ ಈ ಆಹಾರ ಸುಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮನ್ನು ನಡೆಸಲಾಗ್ತಾ ಇದೆ. This program will also put efforts to adopt several measures for the maritime ecosystem protection. ಈ ಒಂದು ಕಡಲಿನಲ್ಲಿ ವಾಸವಾಗಿರುವಂತಹ ಜೀವರಾಶಿಯ ಒಂದು ಸಂರಕ್ಷಣೆಯನ್ನು ಉದ್ದೇಶದಿಂದ ಕೂಡ ಅವುಗಳ ಒಂದು ಸಂರಕ್ಷಣೆಗೆ ಸಾಕಷ್ಟು ಪರಿಹಾರಗಳನ್ನು ಹುಡುಕುವ ಒಂದು ಉದ್ದೇಶದಿಂದ ಕೂಡ ಈ ಪ್ರೋಗ್ರಾಮನ್ನು ನಡೆಸಲಾಗ್ತಾ ಇದೆ. At the same time, sanctions or certificates related to PM Matsya Sampada Yojana will also be awarded to the fish farmers, progressive fishermen and young fishery entrepreneurs during this event. ಈ ಒಂದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಂತ ಇದೆ, ಅವುಗಳ ಒಂದು ಸರ್ಟಿಫಿಕೇಟನ್ನು ಕೂಡ ಈ ಒಂದು ಈ ಎಲಿಜಿಬಲ್ ಆದಂತಹ ಫಲಾನುಭವಿಗಳು ಫಿಶರ್ ಫಾರ್ಮರ್ ಆಗಿರ್ಬೋದು, ಪ್ರೋಗ್ರೆಸಿವ್ ಫಿಶರ್ಮೆನ್ ಆಗಿರ್ಬೋದು, ಯಂಗ್ ಫಿಶರಿ ಎಂಟರ್ಪ್ರಿನರ್ಸ್ ಉದ್ಯೋಗಿಗಳಾಗಿರ್ಬೋದು, ಇವರಿಗೆ ಈ ಒಂದು ಸರ್ಟಿಫಿಕೇಟನ್ನು ನೀಡಲಾಗ್ತಾ ಇದೆ. This event will serve as an example of government's commitment to developing fisheries management plans, transforming the fisheries sector, as well as necessary regulatory frameworks implemented to ensure effective fisheries governance. It will also examine ways to improve the fishermen's livelihood opportunities. ಈ ಮೀನುಗಾರರ ಒಂದು ಲೈವ್ಲಿಹುಡ್ಡನ್ನು ಅವುಗಳ ಅವಶ್ಯಕತೆಯನ್ನು ಪೂರೈಸುವುದರೊಂದಿಗೆ ಈ ಒಂದು ಮತ್ಸ್ಯೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಇಂಪಾರ್ಟೆನ್ಸ್ ವಿಲ್ ಬಿ ಗಿವನ್ ಆನ್ ಇಶ್ಯೂಸ್ ಲೈಕ್ ಕ್ಲೈಮೇಟ್ ಚೇಂಜ್, ಲೈವ್ಲಿಹುಡ್, ಸೆಕ್ಯೂರಿಟಿ ಆ್ಯಂಡ್ ಕಾಮರ್ಸ್. ವಾಣಿಜ್ಯ ಆಗಿರ್ಬೋದು ಮತ್ತು ಹವಾಮಾನ ಬದಲಾವಣೆ ಆಗಿರ್ಬೋದು, ಲೈವ್ಲಿಹುಡ್ ಆಗಿರ್ಬೋದು ಮತ್ತು ಆಹಾರದ ಒಂದು ಭದ್ರತೆ ಒದಗಿಸುವುದರೊಂದಿಗೆ ಈ ಒಂದು ಇಶ್ಯೂಗಳಲ್ಲಿ ಮೇನ್ ಫೋಕಸನ್ನು ನೀಡಲಾಗ್ತಾ ಇದೆ. ಈ ಒಂದು ಪ್ರೋಗ್ರಾಮ್ನ ಫಸ್ಟ್ ಫೇಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ದ ಸ್ಪ್ಯಾನ್ ಆಫ್ ಫಸ್ಟ್ ಫೇಸ್ ವಿಲ್ ಬಿ ಫ್ರಮ್ ಮಾಂಡವಿ ಟು ಪೋರ್ಬಂದರ್.
ಈ ಗೋವಾದ ಮಾಂಡವಿಯಿಂದ ಹಿಡಿದು ಗುಜರಾತಿನ ಪೋರ್ಬಂದರ್ವರೆಗೆ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಫೇಸ್ ಎಂಟೈರ್ ಮಾಂಡವಿ ಕೋಸ್ಟ್ ಲೈನ್ on the Arabian Sea coast in Gujarat's Kutch district and situated at the estuary where river Rukmavati meets the Gulf of Kutch. ನೆನ್ಪಿಟ್ಕೊಳ್ಳಿ, ಇವು ಒಂದು ಕ್ವಶನ್ ಆಗ್ಬೋದು. ರುಕ್ಮಾವತಿ ಅನ್ನುವ ಒಂದು ನದಿ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತಂದರೆ ಗಲ್ಫ್ ಆಫ್ ಕಚ್, ಇದು ಗುಜರಾತ್ನಲ್ಲಿದೆ. ಸೊ ಇಲ್ಲಿ ಹೋಗಿ ಈ ಒಂದು ರೂಟ್ನ ಮುಖಾಂತರ ಈ ಫಸ್ಟ್ ಫೇಸ್ ಆಫ್ ದಿಸ್ ಸಾಗರ್ ಪರಿಕ್ರಮಾ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗ್ತಾ ಇದೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಪೊಲೀಸ್ ರಿಫಾರ್ಮ್ಸ್ ಬಗ್ಗೆ ಇದೆ ಅಂತ ಹೇಳ್ಬೋದು. ದ ರೂಲ್ಸ್ ಫಾರ್ ಡೆಪ್ಯುಟೇಷನ್ ಆಫ್ DIGs ಅಂತ. ಈ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ DIG ಅಂತಂದರೆ ಸೊ ಇವರ ಒಂದು ಸೆಂಟ್ರಲ್ ಹುದ್ದೆಗೆ ಅಥವಾ ಕೇಂದ್ರ ಸರ್ಕಾರದ ಹುದ್ದೆಗೆ ಇವರನ್ನು ಪ್ರಮೋಷನ್ ಮಾಡಲು ಯಾವುದೇ ರೀತಿಯ ಒಂದು ರಾಜ್ಯಗಳ ಒಂದು ಪಟ್ಟಿ ಮಾಡುವ ಅಥವಾ ಎಂಪ್ಯಾನೆಲ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ರೀಸೆಂಟಾಗಿ ಹೊಸ ರೂಲನ್ನು ಮಾಡಲಾಗಿದೆ. ಆಫ್ಟರ್ ಇಟ್ಸ್ ಪ್ರಪೋಸಲ್ ಟು ಅಮೆಂಡ್ ದ ಆಲ್ ಇಂಡಿಯಾ ಸರ್ವಿಸ್ ರೂಲ್ಸ್ ದ್ಯಾಟ್ ವುಡ್ ಅಲೌ ಇಟ್ ಟು ಕಾಲ್ ಎನಿ IAS, IPS ಆರ್ ಇಂಡಿಯನ್ ಫಾರೆಸ್ಟ್ ಆಫೀಸ್ ಸರ್ವಿಸ್ officer on central deputation with or without the state's consent, the center has issued another order. ಈ ಒಂದು IAS ಆಫೀಸರ್ ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್, IPS ಆಫೀಸರ್ಗಳ ಒಂದು ಡೆಪ್ಯುಟೇಷನ್ನಲ್ಲಿ ಯಾವುದೇ ರೀತಿಯ ರಾಜ್ಯದ ಒಂದು ಕನ್ಸೆಂಟ್ ಅವಶ್ಯಕತೆ ಇಲ್ಲ ಅಂತ ರೂಲ್ಸ್ ಮಾಡಲಾಗಿತ್ತು. ಅದಾದ ನಂತರ ಈ ಒಂದು ಹೊಸ ರೂಲ್ಸನ್ನು ಕೂಡ ಮಾಡಲಾಗಿದೆ. ಅದೇನು ಅಂತಂದರೆ ಈ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಈ ಒಂದು ರ್ಯಾಂಕ್ ಅಥವಾ ಲೆವೆಲ್ನ IPS ಆಫೀಸರ್ಗೆ ಏನು ಇರ್ತಾರೆ, ಇವರ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಡೆಪ್ಯುಟೇಷನ್ ಮಾಡಲು ರಾಜ್ಯಗಳಿಂದ ಯಾವುದೇ ರೀತಿಯ ಒಂದು ಪಟ್ಟಿಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಅವರನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಡೆಪ್ಯುಟೇಷನನ್ನು ಮಾಡ್ಬೋದು ಅಂತ ಹೊಸ ರೂಲ್ಸ್ ಹೇಳ್ತಾ ಇದೆ. ಸೊ ಈ ರೂಲ್ಸ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅಬೌಟ್ ದ ರೀಸೆಂಟ್ ಆರ್ಡರ್, ದ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್, ಈ ಒಂದು ಡಿಪಾರ್ಟ್ಮೆಂಟ್ ಹ್ಯಾಸ್ ಸೆಡ್ ದ್ಯಾಟ್ IPS ಆಫೀಸರ್ಸ್ ಕಮಿಂಗ್ ಟು ದ ಸೆಂಟರ್ at DIG level would no longer be required to be empaneled at that level with the union government. ಈ ಒಂದು ಕೇಂದ್ರ ಸರ್ಕಾರಕ್ಕೆ ಪ್ರಮೋಟ್ ಆಗುವಂತಹ ಅವರ ಹುದ್ದೆಗೆ ಒಂದು ಪ್ರಮೋಟ್ ಆಗುವಂತಹ DIG ಲೆವೆಲ್ನ ಪೊಲೀಸರು ಅಥವಾ ಆಫೀಸರ್ಗಳು ಅವರನ್ನು ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ರೀತಿಯಿಂದ ಪಟ್ಟಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ರೂಲ್ಸ್ ಮಾಡಲಾಗಿದೆ. ಹೀಗೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಈ ಒಂದು ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಅಕಾರ್ಡಿಂಗ್ ಟು ಎಕ್ಸಿಸ್ಟಿಂಗ್ ರೂಲ್ಸ್, DIG ರ್ಯಾಂಕ್, ಈಗ ಸದ್ಯಕ್ಕೆ ಇರುವ ರೂಲ್ಸ್ನ ಪ್ರಕಾರ DIG ರ್ಯಾಂಕಿನ IPS ಆಫೀಸರ್ಗಳಿರ್ತಾರೆ ಮಿನಿಮಮ್ 14 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ನೊಂದಿಗೆ ಓನ್ಲಿ ಬಿ ಡೆಪ್ಯೂಟೆಡ್ ಟು ದ ಸೆಂಟರ್ ಇಫ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಎಂಪ್ಯಾನಲ್ಡ್ ದೆಮ್ ಟು DIGs ಅಟ್ ದ ಸೆಂಟರ್. ಈ ಒಂದು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ನಿಂದ ಈ ಒಂದು DIGಗಳ ಒಂದು ರ್ಯಾಂಕಿಂಗ್ನ ಆಫೀಸರ್ಗಳ ಒಂದು ಪಟ್ಟಿಯನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡಲಾಗುತ್ತೆ. ಸೊ 14 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇದ್ದಂತಹ ಈ ಆಫೀಸರ್ಗಳಿಗೆ ಮಾತ್ರ, IPS ಆಫೀಸರ್ಗಳಿಗೆ ಮಾತ್ರ ಈ ಸೆಂಟ್ರಲ್ ಡೆಪ್ಯುಟೇಷನ್ನಲ್ಲಿ ಕೆಲಸ ಮಾಡುವ ಅಥವಾ ಸೇವೆ ಸಲ್ಲಿಸುವ ಅವಕಾಶ ಕೊಡಲಾಗ್ತಾ ಇತ್ತು. ಆದರೆ ಈಗ ಅದನ್ನು ಬದಲಿಸಿ ದ ಬೋರ್ಡ್ ಚೂಸಸ್ ದ ಪ್ಯಾನಲ್ ಟು ಆನ್ ದ ಬೇಸಿಸ್ ಆಫ್ ಆಫೀಸರ್ಸ್ ಕರಿಯರ್, ವಿಜಿಲೆನ್ಸ್ ರೆಕಾರ್ಡ್, ಅವರ ಒಂದು ಕರಿಯರ್ ಮತ್ತು ಅವರ ಪರ್ಫಾರ್ಮೆನ್ಸ್, ವಿಜಿಲೆನ್ಸ್ ರೆಕಾರ್ಡ್ಸ್ ಇವುಗಳ ಒಂದು ಆಧಾರದ ಮೇಲೆ ಅವರನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಮೋಟ್ ಮಾಡುವ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಓನ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಲೆವೆಲ್ ಆಫೀಸರ್ಸ್ ಡು ನಾಟ್ ರಿಕ್ವೈರ್ ಎಂಪ್ಯಾನಲ್ಮೆಂಟ್ ಆಟ್ ದ ಸೆಂಟರ್. ಈ ಒಂದು ಎಸ್ ಪಿ ಲೆವೆಲ್ನ ಒಂದು ಆಫೀಸರ್ಗಳಿಗೆ ಮಾತ್ರ ಈ ಒಂದು ರೂಲ್ ಅಪ್ಲೈ ಆಗುತ್ತೆ. The new order makes the entire pool of DIG level officers in the state eligible for central deputation. ಈ DIG ಲೆವೆಲ್ನಲ್ಲಿರುವಂತಹ IPS ಆಫೀಸರ್ಗಳ ಎಲ್ಲ ಒಂದು ಕ್ಯಾಟಗರಿಯನ್ನು ಅಥವಾ ಒಂದು ಎಂಟೈರ್ ಪೂಲನ್ನು ಸೆಂಟ್ರಲ್ ಡೆಪ್ಯುಟೇಷನ್ ಮಾಡುವ ಒಂದು ಎಲಿಜಿಬಿಲಿಟಿಯನ್ನು ಈಗ ಸದ್ಯಕ್ಕೆ ನೀಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ದಿಸ್ ನ್ಯೂ ರೂಲ್ ಆಫ್ ಡೆಪ್ಯುಟೇಷನ್ ಆಫ್ DIGs. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಅಸೆಂಬ್ಲಿಯ 5ನೇ ಆವೃತ್ತಿಯ ಒಂದು ಕೆನ್ಯಾದ ನೈರೋಬಿಯಲ್ಲಿ ನಡೀತಾ ಇತ್ತು. ಸೊ ಈ ಒಂದು ವೇಳೆಯಲ್ಲಿ 175 ದೇಶಗಳು ಈ ವಿಶ್ವಸಂಸ್ಥೆಯ ಎನ್ವೈರ್ಮೆಂಟ್ ಅಸೆಂಬ್ಲಿಯಲ್ಲಿ 2024ರ ವೇಳೆಗೆ ಈ ಒಂದು ಪ್ಲಾಸ್ಟಿಕ್ ಪೊಲ್ಯೂಷನನ್ನು, ಈ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟುವ ಒಂದು ಲೀಗಲ್ಲಿ ಬೈಂಡಿಂಗ್ ಅಥವಾ ಕಾನೂನುಬದ್ಧವಾದ ಒಂದು ಒಪ್ಪಂದವನ್ನು
ರೂಪಿಸಬೇಕು ಅಂತ ನಿರ್ಧಾರ ಮಾಡಿವೆ. ದ ಹಿಸ್ಟೋರಿಕ್ ರೆಸಲ್ಯೂಷನ್ ಎಂಟೈಟಲ್ಡ್, ಈ ಒಂದು ರೆಸಲ್ಯೂಷನ್ನ ಟೈಟಲ್ ಏನು ಇತ್ತಂದರೆ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಟುವರ್ಡ್ಸ್ ಆ್ಯನ್ ಇಂಟರ್ನ್ಯಾಷನಲಿ ಲೀಗಲ್ ಬೈಂಡಿಂಗ್ ಇನ್ಸ್ಟ್ರೂಮೆಂಟ್. ಈ ಒಂದು ಲೀಗಲ್ಲಿ ಬೈಂಡಿಂಗ್ ಅಥವಾ ಕಾನೂನುಬದ್ಧವಾದಂತಹ ಅಗ್ರಿಮೆಂಟನ್ನು ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಯುವ ಒಂದು ಉದ್ದೇಶದಿಂದ ರೂಪಿಸಬೇಕು ಅನ್ನೋ ಒಂದು ಟೈಟಲನ್ನು ಈ ರೆಸಲ್ಯೂಷನ್ ಹೊಂದಿತ್ತು. ಇನ್ನು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಅಸೆಂಬ್ಲಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು 2012 ಜೂನ್ನಲ್ಲಿ ಪ್ರಾರಂಭ ಆಗಿತ್ತು. ವೆನ್ ವರ್ಲ್ಡ್ ಲೀಡರ್ಸ್ ಕಾಲ್ಡ್ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಟು ಬಿ ಸ್ಟ್ರೆಂಥನ್ಡ್ ಆ್ಯಂಡ್ upgraded during the United Nations Conference on Sustainable Development, also referred to as Rio+20. 1992 ಒಂದು ರಿಯೋ ಸಮಿಟ್ ಆದಮೇಲೆ 20 ವರ್ಷಗಳ ನಂತರ 2012ರಲ್ಲಿ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ನ ಒಂದು ಕಾನ್ಫರೆನ್ಸ್ ನಡೆದಿತ್ತು 2012 ಜೂನ್ನಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಅಸೆಂಬ್ಲಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಇಟ್ ಈಸ್ ವರ್ಲ್ಡ್ಸ್ ಹೈಯೆಸ್ಟ್ ಲೆವೆಲ್ ಡಿಸಿಷನ್ ಮೇಕಿಂಗ್ ಬಾಡಿ ಆನ್ ಎನ್ವೈರ್ಮೆಂಟ್. ಈ ಒಂದು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾದಂತಹ ಒಂದು ನಿರ್ಣಯವನ್ನು ಮಾಡುವಂತಹ ಅಂಗ ಈ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಅಸೆಂಬ್ಲಿ ಆಗಿದೆ. ಇಟ್ ಅಡ್ರೆಸಸ್ ದ ಕ್ರಿಟಿಕಲ್ ಎನ್ವೈರ್ಮೆಂಟಲ್ ಚಾಲೆಂಜಸ್ ಫೇಸಿಂಗ್ ದ ವರ್ಲ್ಡ್ ಟುಡೇ. ಇಟ್ ಮೀಟ್ಸ್ ಬೈಎನ್ನಿಯಲಿ. ಈ ಒಂದು ಮೀಟಿಂಗ್ 2 ವರ್ಷಗಳಿಗೊಮ್ಮೆ ಅಂದರೆ ಬೈಎನ್ನಿಯಲಿ ನಡೆಯುತ್ತೆ. ಈ ಕ್ರಿಟಿಕಲ್ ಆದಂತಹ ಎನ್ವೈರ್ಮೆಂಟಲ್ ಚಾಲೆಂಜಸ್ ಅಥವಾ ಈ ಒಂದು ಸವಾಲುಗಳನ್ನು ಎದುರಿಸುವ ರೀತಿಯಲ್ಲಿ ಈ ಒಂದು UNEA ಕೆಲಸ ಮಾಡುತ್ತೆ. ಟು ಸೆಟ್ ಪ್ರಯಾರಿಟೀಸ್ ಫಾರ್ ಗ್ಲೋಬಲ್ ಎನ್ವೈರ್ಮೆಂಟಲ್ ಪಾಲಿಸೀಸ್ ಆ್ಯಂಡ್ ಡೆವಲಪ್ ಇಂಟರ್ನ್ಯಾಷನಲ್ ಎನ್ವೈರ್ಮೆಂಟಲ್ ಲಾ ಥ್ರೂ ಇಟ್ಸ್ ರೆಸಲ್ಯೂಷನ್ಸ್ ಆ್ಯಂಡ್ ಕಾಲ್ಸ್ ಟು ಆ್ಯಕ್ಷನ್. ದ ಅಸೆಂಬ್ಲಿ ಪ್ರೊವೈಡ್ಸ್ ಲೀಡರ್ಶಿಪ್ ಆ್ಯಂಡ್ ಕ್ಯಾಟಲೈಸಸ್ ಇಂಟರ್ಗೌರ್ಮೆಂಟಲ್ ಆ್ಯಕ್ಷನ್ ಆನ್ ದ ಎನ್ವೈರ್ಮೆಂಟ್. ಈ ಒಂದು ರೆಸಲ್ಯೂಷನ್ನ ಮುಖ್ಯ ಹೈಲೈಟ್ಗಳು ಏನು ಅಂತಂದರೆ ದ ರೆಸಲ್ಯೂಷನ್ ಬೇಸ್ಡ್ ಆನ್ 3 ಇನಿಷಿಯಲ್ ಡ್ರಾಫ್ಟಿಂಗ್ ರೆಸಲ್ಯೂಷನ್ಸ್ ಫ್ರಮ್ ವೇರಿಯಸ್ ನೇಷನ್ಸ್ ಎಸ್ಟಾಬ್ಲಿಷಸ್ ಆ್ಯಂಡ್ ಇಂಟರ್ಗೌರ್ಮೆಂಟಲ್ ನೆಗೋಷಿಯೇಟಿಂಗ್ ಕಮಿಟಿ INC ವಿಚ್ ವಿಲ್ ಬಿಗಿನ್ ಇಟ್ಸ್ ವರ್ಕ್ ದಿಸ್ ಇಯರ್ ಏಮಿಂಗ್ ಟು ಕಂಪ್ಲೀಟ್ ಡ್ರಾಫ್ಟ್ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಬೈ ದ ಎಂಡ್ ಆಫ್ 2024. 2024 ವೇಳೆಗೆ ಒಂದು ಕಾನೂನುಬದ್ಧವಾದಂತಹ ಅಥವಾ ಲೀಗಲಿ ಬೈಂಡಿಂಗ್ ಒಪ್ಪಂದ ಅಥವಾ ಅಗ್ರಿಮೆಂಟನ್ನು ಕಂಪ್ಲೀಟ್ ಮಾಡುವ ಅದರ ಕರಡನ್ನು ಕಂಪ್ಲೀಟ್ ಮಾಡುವ ಒಂದು ಗುರಿಯನ್ನು ಈ INC ಹೊಂದಿದೆ. ಇನ್ನು ಈ ಪ್ಲಾಸ್ಟಿಕ್ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ಲಾಸ್ಟಿಕ್ ಈಸ್ ಅ ಸಿಂಥೆಟಿಕ್ ಆರ್ಗ್ಯಾನಿಕ್ ಪಾಲಿಮರ್. ಈ ಪೆಟ್ರೋಲಿಯಂ ಉತ್ಪನ್ನದಿಂದ ಮಾಡಲಾಗುವಂತಹ ಸಿಂಥೆಟಿಕ್ ಆರ್ಗ್ಯಾನಿಕ್ ಪಾಲಿಮರ್ ಆಗಿದ್ದು ಐಡಿಯಲಿ ಸೂಟೆಡ್ ಫಾರ್ ವೈಡ್ ವೆರೈಟೀಸ್ ಆಫ್ ಅಪ್ಲಿಕೇಶನ್. ಸಾಕಷ್ಟು ರೀತಿಯಾದಂತಹ ಅನ್ವಯಗಳು ಅಥವಾ ಅಪ್ಲಿಕೇಶನ್ಗಳನ್ನು ಈ ಪ್ಲಾಸ್ಟಿಕ್ ಹೊಂದಿದೆ. ಮುಖ್ಯವಾಗಿ ಪ್ಯಾಕೇಜಿಂಗ್ ಮಾಡುವುದರಲ್ಲಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡುವ ಒಂದು ಕ್ಷೇತ್ರದಲ್ಲಿ, ಹೌಸ್ ಹೋಲ್ಡ್ ಆಗಿರ್ಬೋದು, ದಿನನಿತ್ಯದ ಕೆಲಸದಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡಲಾಗಿರ್ಬೋದು, ಈ ವಾಹನಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ಎಲೆಕ್ಟ್ರಾನಿಕ್ಸ್, ಅಗ್ರಿಕಲ್ಚರ್ ಅಥವಾ ಕೃಷಿ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ನ ವಿಧವಾದಂತಹ ಅನ್ವಯಗಳು ಅಥವಾ ಅಪ್ಲಿಕೇಶನ್ಗಳನ್ನು ನಾವು ಕಾಣ್ಬೋದು. ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸುವುದು ಚೀಪ್ ಮತ್ತು ಲೈಟ್ ವೇಟ್ ಆಗಿದ್ದು ಇದು ಸಾಕಷ್ಟು ಸ್ಟ್ರಾಂಗ್ ಆದಂತಹ ಒಂದು ಪ್ರಾಪರ್ಟಿಗಳನ್ನು ಹೊಂದಿದೆ. ಇಟ್ ಈಸ್ ಆಲ್ಸೋ ಮಲ್ಲಿಯೇಬಲ್ ಅಂತಂದರೆ ಇದನ್ನು ಈ ಪ್ಲಾಸ್ಟಿಕ್ಕನ್ನು ಅತ್ಯಂತ ಸರಳವಾಗಿ ಒಂದು ಕುಟ್ಟಿ ಅಥವಾ ಒಂದು ಹೀಟ್ ಮಾಡಿ ಇದನ್ನು ಬೇರೆ ಬೇರೆ ರೀತಿಯಾದಂತಹ ಶೇಪ್ಗಳಿಗೆ ಈ ಒಂದು ಪ್ಲಾಸ್ಟಿಕ್ಕನ್ನು ಮೌಲ್ಡ್ ಮಾಡಬಹುದು. ಓವರ್ 300 ಮಿಲಿಯನ್ ಟನ್ಸ್ ಆಫ್ ಪ್ಲಾಸ್ಟಿಕ್ಸ್ ಆರ್ ಪ್ರೊಡ್ಯೂಸ್ಡ್ ಎವ್ರಿ ಇಯರ್. ಪ್ರತಿ ವರ್ಷ ಸುಮಾರು 300 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ಕನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಪ್ಲಾಸ್ಟಿಕ್ ಪೊಲ್ಯೂಷನ್ನ ಸೋರ್ಸ್ಗಳು ಏನು ಅಂತಂತಂದರೆ ದ ಮೇನ್ ಸೋರ್ಸಸ್ ಆಫ್ ಮರೀನ್ ಪ್ಲಾಸ್ಟಿಕ್ ಆರ್ ಲ್ಯಾಂಡ್ ಬೇಸ್ಡ್ ಫ್ರಮ್ ಅರ್ಬನ್ ಆ್ಯಂಡ್ ಸ್ಟಾರ್ಮ್ ರನ್ ಆಫ್. ಈ ಚಂಡಮಾರುತಗಳು ಬೀಸಿದಾಗ ಮತ್ತು ಈ ನಗರಗಳಿಂದ ಈ ಸೀವರ್ ಓವರ್ಫ್ಲೋ ಆದಾಗ ಬೀಚ್ ವಿಸಿಟರ್ಗಳಿಂದಾಗಿರಬಹುದು ಆ್ಯಂಡ್ ವೇಸ್ಟ್ ಡಿಸ್ಪೋಸಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಿಂದ, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ಗಳಿಂದ ಅಥವಾ ಕೈಗಾರಿಕೋದ್ಯಮಗಳ ಒಂದು ಚಟುವಟಿಕೆಗಳಿಂದ, ಮತ್ತು ಈ ಕಾನ್ಸ್ಟ್ರಕ್ಷನ್ ಆಗಿರ್ಬೋದು, ಇಲ್ಲಿಗಲ್ ಡಂಪಿಂಗ್ ಆಗಿರ್ಬೋದು, ಈ ವಿಧವಾದಂತಹ ಒಂದು ಮೂಲಗಳಿಂದ ಈ ಮರೀನ್ ಪ್ಲಾಸ್ಟಿಕ್ಕನ್ನು ನಾವು ಅಥವಾ ಪೊಲ್ಯೂಷನನ್ನು ಕಾಣಬಹುದಾಗಿದೆ. ಓಷಿಯನ್ ಬೇಸ್ಡ್ ಪ್ಲಾಸ್ಟಿಕ್ ಒರಿಜಿನೇಟ್ಸ್ ಮೇನ್ಲಿ ಫ್ರಮ್ ಫಿಶಿಂಗ್ ಇಂಡಸ್ಟ್ರೀಸ್, ನಾಟಿಕಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆಕ್ವಾಕಲ್ಚರ್.
ಈ ಒಂದು 3 ಕ್ಷೇತ್ರಗಳಲ್ಲಿ ನಡೆಯುವಂತಹ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳಿಂದ ಓಷಿಯನ್ ಬೇಸ್ಡ್ ಪ್ಲಾಸ್ಟಿಕ್ ಒರಿಜಿನೇಟ್ ಆಗುತ್ತೆ. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸೋಲಾರ್, UV radiation, wind current and other natural factors, plastic fragments into small particles termed microplastics. Plastic smaller than 5 mm. 5 mm ಗಿಂತ ಕಡಿಮೆ ಆದಂತಹ ಒಂದು ಪ್ಲಾಸ್ಟಿಕ್ಗಳನ್ನು ಮೈಕ್ರೋಪ್ಲಾಸ್ಟಿಕ್ ಅಂತ ಕರೀತಾರೆ. ಮತ್ತು 100 ನ್ಯಾನೋಮೀಟರ್ಗಿಂತ ಕಡಿಮೆ ಸೈಜ್ನ ಒಂದು ಪ್ಲಾಸ್ಟಿಕ್ಕನ್ನು ನ್ಯಾನೋ ಪ್ಲಾಸ್ಟಿಕ್ ಅಂತ ಕರೀತಾರೆ. ಈ ಒಂದು ಸಾಕಷ್ಟು ರೀತಿಯಾದಂಥ ಫ್ಯಾಕ್ಟರ್ಗಳು ಅಂತಂದರೆ ಪ್ಲಾಸ್ಟಿಕ್ನ ಪುಡಿ ಆಗುವುದಾಗಿರ್ಬೋದು, ಸಣ್ಣ ಸಣ್ಣ ಪಾರ್ಟಿಕಲ್ಗಳಿಂದ ಈ ಒಂದು ಮೈಕ್ರೋಪ್ಲಾಸ್ಟಿಕ್ಗಳು ಉತ್ಪತ್ತಿಯಾಗುತ್ತವೆ. ಇನ್ನು ಈ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಟ್ಯಾಕಲ್ ಮಾಡುವ ದೃಷ್ಟಿಯಲ್ಲಿ ಅಥವಾ ನಿಟ್ಟಿನಲ್ಲಿ ಜಗತ್ತಿನ ಒಂದು ಎಫರ್ಟ್ ಏನು ಅಂತಂದರೆ, ದ ಲೀಗಲ್ ಎಫರ್ಟ್ಸ್ ಹ್ಯಾವ್ ಬೀನ್ ಮೇಡ್ ಆಟ್ ದ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ಸ್ ಟು ಅಡ್ರೆಸ್ ಮರೀನ್ ಪೊಲ್ಯೂಷನ್. ಅದರಲ್ಲಿ ಮುಖ್ಯವಾಗಿ 1972 ಕನ್ವೆನ್ಷನ್ ಆನ್ ಪ್ರಿವೆನ್ಷನ್ ಆಫ್ ಮರೀನ್ ಪೊಲ್ಯೂಷನ್ ಬೈ ಡಂಪಿಂಗ್ ವೇಸ್ಟ್ ಆ್ಯಂಡ್ ಅದರ್ ಮ್ಯಾಟರ್. ಈ ಒಂದು ಲಂಡನ್ ಕನ್ವೆನ್ಷನ್ ಅಂತ ಕೂಡ ಕರೀತಾರೆ ಇದನ್ನ. 1972 ಈ ಒಂದು ಕನ್ವೆನ್ಷನ್ ಜಾರಿಗೊಂಡಿತ್ತು. ಅದಾದ ನಂತರ 1996 ಒಂದು ಪ್ರೋಟೋಕಾಲ್ ಅಥವಾ ಲಂಡನ್ ಕನ್ವೆನ್ಷನ್ನ ಸಪೋರ್ಟಿಂಗ್ ಅಥವಾ ಪೂರಕವಾದಂತಹ ಈ ಒಂದು ಪ್ರೋಟೋಕಾಲನ್ನು ಕೂಡ ಕೈಗೊಳ್ಳಲಾಗಿತ್ತು. ಅದಾದ ನಂತರ 1978 ದ ಪ್ರೋಟೋಕಾಲ್ ಟು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಫಾರ್ ಪ್ರಿವೆನ್ಷನ್ ಆಫ್ ಪೊಲ್ಯೂಷನ್ ಫ್ರಮ್ ಶಿಪ್ಸ್, ಇದನ್ನು ಮಾರ್ಪೋಲ್ ಅಂತ ಕೂಡ ಕರೀತಾರೆ ಅಥವಾ ಮರಿಟೈಮ್ ಪೊಲ್ಯೂಷನ್ ಅಂತ ಕರೀತಾರೆ. ದ ಯುನೈಟೆಡ್ ನೇಷನ್ಸ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ ಕನ್ಸಿಡರ್ಸ್ ಪ್ಲಾಸ್ಟಿಕ್ ಮರೀನ್ ಡೆಬ್ರೀಸ್ ಆ್ಯಂಡ್ ಇಟ್ಸ್ ಎಬಿಲಿಟಿ ಟು ಟ್ರಾನ್ಸ್ಪೋರ್ಟ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆಸ್ ಒನ್ ಆಫ್ ದ ಮೇನ್ ಎಮರ್ಜಿಂಗ್ ಇಶ್ಯೂಸ್ ಅಫೆಕ್ಟಿಂಗ್ ದ ಎನ್ವೈರ್ನ್ಮೆಂಟ್. ಈ ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ ನಮಗೆ ಎಲ್ಲ ಗೊತ್ತಿದೆ. ಇದರ ಪ್ರಕಾರ ಮರೀನ್ ಪ್ಲಾಸ್ಟಿಕ್ಕನ್ನು ಸಾಕಷ್ಟು ಹಾರ್ಮ್ಫುಲ್ ಆದಂತಹ ಒಂದು ಸಬ್ಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆಟ್ ದ 2015 G7 ಸಮ್ಮಿಟ್ ಇನ್ ಬಾವರಿಯಾ, ಜರ್ಮನಿಯ ಬಾವರಿಯಾದಲ್ಲಿ ನಡೆದಂತಹ ಈ G7 ಶೃಂಗಸಭೆಯಲ್ಲಿ 2015 ದ ರಿಸ್ಕ್ ಆಫ್ ಮೈಕ್ರೋಪ್ಲಾಸ್ಟಿಕ್ಸ್ ವೇರ್ ಅಕ್ನಾಲೇಜ್ಡ್ ಇನ್ ದ ಲೀಡರ್ಸ್ ಡಿಕ್ಲರೇಷನ್. ಈ ಒಂದು ಡಿಕ್ಲರೇಷನ್ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಮೈಕ್ರೋಪ್ಲಾಸ್ಟಿಕ್ಗಳ ಒಂದು ಹಾರ್ಮ್ಫುಲ್ ಅಥವಾ ಪ್ರತಿಕೂಲವಾದಂತಹ ಪರಿಣಾಮಗಳನ್ನು ಹೈಲೈಟ್ ಮಾಡಲಾಗಿತ್ತು. ಅದಾದ ನಂತರ ಜಿಯೋಲಿಟರ್ ಪಾರ್ಟ್ನರ್ಶಿಪ್, GLP ಅಂತ ಕೂಡ ಕರೀತಾರೆ. ಇಟ್ ಈಸ್ ಅ ಪ್ರಾಜೆಕ್ಟ್ ಲಾಂಚ್ಡ್ ಬೈ ಇಂಟರ್ನ್ಯಾಷನಲ್ ಮರಿಟೈಮ್ ಆರ್ಗನೈಸೇಷನ್ ಆ್ಯಂಡ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, FAO ಅಂತ ಕರೀತಾರೆ. ಇದು ಯುನೈಟೆಡ್ ನೇಷನ್ನ ಒಂದು ಅಂಗ ಕೂಡ ಆಗಿದೆ. ಇನಿಷಿಯಲ್ ಫಂಡಿಂಗ್ ಫ್ರಮ್ ದ ಗೌರ್ಮೆಂಟ್ ಆಫ್ ನಾರ್ವೆ. ಈ ಒಂದು ಪಾರ್ಟ್ನರ್ಶಿಪ್ನಲ್ಲಿ ನಾರ್ವೆ ಸರ್ಕಾರ ಕೂಡ ಭಾಗವಹಿಸಿತ್ತು ಅದರ ಫಂಡಿಂಗ್ನಲ್ಲಿ. ಕ್ಲೀನ್ ಸಿ ಕ್ಯಾಂಪೇನ್, ಅದಾದ ನಂತರ ಕ್ಲೀನ್ ಸಿ ಕ್ಯಾಂಪೇನ್ ಬಗ್ಗೆ ತಿಳ್ಕೊಳ್ಳೋದಾದರೆ 2017 ಈ ಕ್ಯಾಂಪೇನ್ ಸ್ಟಾರ್ಟ್ ಮಾಡಲಾಗಿತ್ತು. ಈ ಒಂದು ಸಮುದ್ರಗಳನ್ನು ಸ್ವಚ್ಛ ಮಾಡುವ ದೃಷ್ಟಿಯಿಂದ ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ನಿಂದ ಈ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಲಾಗಿತ್ತು. ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ದ ಗೋಲ್ ವಾಸ್ ಟು ಗ್ಯಾಲ್ವನೈಸ್ ಅ ಗ್ಲೋಬಲ್ ಮೂವ್ಮೆಂಟ್ ಟು ಟರ್ನ್ ದ ಟೈಡ್ ಆನ್ ಪ್ಲಾಸ್ಟಿಕ್ by reducing the use of unnecessary, avoidable and problematic plastics, including single-use plastics, and phasing out internationally added microplastic. Steps taken by India. ಇನ್ನು ಜಾಗತಿಕ ಮಟ್ಟದ ಒಂದು ಸ್ಟೆಪ್ಸ್ಗಳನ್ನು ನೋಡಿದಾದಮೇಲೆ ಭಾರತದಿಂದ ಕೂಡ ಸಾಕಷ್ಟು ಹೆಜ್ಜೆಗಳನ್ನು ಇಡಲಾಗಿದೆ ಈ ಒಂದು ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ. India has embarked on journey to end plastic pollution by taking sound and effective measures through EPR, ಅಂದರೆ ಎಕ್ಸ್ಟೆಂಡೆಡ್ ಪ್ರೈವೇಟ್ ರೆಸ್ಪಾನ್ಸಿಬಿಲಿಟಿ ಅಂತ, ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ EPR ಅಂತ ಕೂಡ ಕರೀತಾರೆ. ಆನ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್, ಈ ಪ್ಲಾಸ್ಟಿಕ್ಕನ್ನು ಪ್ಯಾಕೇಜ್ ಮಾಡಿದಾಗ ಅದನ್ನು ಕಲೆಕ್ಟ್ ಮಾಡಿ ಮತ್ತು ಒಂದು ಪ್ರೋಸೆಸ್ ಮಾಡಿಸಿ ಅದನ್ನು ಮ್ಯಾನೇಜ್ ಮಾಡುವುದು ಕೂಡ ಆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಕಂಪನಿಗಳ ಒಂದು ಜವಾಬ್ದಾರಿ ಆಗಿರುತ್ತದೆ. ಅದನ್ನು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ, EPR ಅಂತ. ದ ಪುಟ್ಟಿಂಗ್ ಬ್ಯಾನ್ ಆನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಐಟಮ್ಸ್ ಹ್ಯಾವಿಂಗ್ ಲೋ ಯುಟಿಲಿಟಿ ಆ್ಯಂಡ್ ಹೈ ಲಿಟರಿಂಗ್ ಪೊಟೆನ್ಷಿಯಲ್. ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಬ್ಯಾನ್ ಮಾಡುವ ಉದ್ದೇಶದಿಂದ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ದ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಕ್ಲಿಯರ್ಲಿ ಸ್ಟಿಪ್ಯುಲೇಟ್ ದ್ಯಾಟ್ ಅರ್ಬನ್ ಲೋಕಲ್ ಬಾಡೀಸ್ ಶುಡ್ ಬ್ಯಾನ್ ಲೆಸ್ ದ್ಯಾನ್ 50 ಮೈಕ್ರಾನ್ ಥಿಕ್ ಪ್ಲಾಸ್ಟಿಕ್ ಬ್ಯಾಗ್ಸ್. 50 ಮೈಕ್ರಾನ್ಗಿಂತ
ಕಡಿಮೆ ಇರುವಂತಹ ಪ್ಲಾಸ್ಟಿಕ್ಗಳನ್ನು ಬ್ಯಾನ್ ಮಾಡುವ ಒಂದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲನ್ನು 2016ರಲ್ಲಿ ತರಲಾಗಿತ್ತು. ಆ್ಯಂಡ್ ನಾಟ್ ಅಲೋ ಯೂಸೇಜ್ ಆಫ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಫಾರ್ ಪ್ಯಾಕೇಜಿಂಗ್ ಫುಡ್ ಬೆವರೇಜಸ್ ಆರ್ ಎನಿ ಅದರ್ ಈಟೇಬಲ್ಸ್. ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡುವ ಒಂದು ಪ್ಲಾಸ್ಟಿಕ್ಕನ್ನು ಈ ರೀಸೈಕಲ್ ಮಾಡಿದಂತಹ ಪ್ಲಾಸ್ಟಿಕ್ಗಳನ್ನು ಬಳಸಬಾರ್ದು ಅಂತ ಕೂಡ ಈ ಒಂದು ರೂಲ್ಸ್ ಹೇಳುತ್ತೆ. The rules also require that local bodies should provide separate collection, storage and processing of plastic waste in their areas. ಈ ಮಹಾನಗರ ಪಾಲಿಕೆಗಳಲ್ಲಿ ಕಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ವೇಸ್ಟನ್ನು ಕಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಅವುಗಳನ್ನು ಸಪ್ರೇಟ್ ಆದಂತಹ ಒಂದು ರೀತಿಯಲ್ಲಿ ಕಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಮಹಾನಗರ ಪಾಲಿಕೆಯಿಂದ ಬರುವಂತಹ ತ್ಯಾಜ್ಯವನ್ನು ಕಲೆಕ್ಟ್ ಮಾಡುವಂಥ ಗಾಡಿ ಏನಿರುತ್ತೆ ಅದರಲ್ಲಿ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಅಂತ ಸಪ್ರೇಟಾಗಿ ಒಂದು ವೇಸ್ಟ್ಗಳನ್ನು ಕಲೆಕ್ಟ್ ಮಾಡುತ್ತಾರೆ. ದ ಗೌರ್ಮೆಂಟ್ ಹ್ಯಾಸ್ ಸೆಟ್ ಆ್ಯನ್ ಆಂಬಿಷಿಯಸ್ ಟಾರ್ಗೆಟ್ ಆಫ್ ಎಲಿಮಿನೇಟಿಂಗ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೈ 2022. 2022ರ ವೇಳೆಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಒಂದು ಸಾರಿ ಯೂಸ್ ಮಾಡಿ ವೇಸ್ಟ್ ಆಗುವಂತಹ ಪ್ಲಾಸ್ಟಿಕ್ಕನ್ನು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡುವ ಒಂದು ಟಾರ್ಗೆಟನ್ನು 2022ರ ಒಂದು ಟಾರ್ಗೆಟನ್ನು ನಮ್ಮ ಸರ್ಕಾರ ಹೊಂದಿದೆ. ಇಂಡಿಯಾ ಈಸ್ ಸಿಗ್ನೇಟರಿ ಟು ಮಾರ್ಪೋಲ್, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಪ್ರಿವೆನ್ಷನ್ ಆಫ್ ಮರೀನ್ ಪೊಲ್ಯೂಷನ್, ಇದರ ಶಾರ್ಟ್ ಫಾರ್ಮ್ ಮಾರ್ಪೋಲ್ ಆಗಿದೆ. ಇದರ ಒಂದು ಸಿಗ್ನೇಟರಿ ಕೂಡ ಅಥವಾ ಈ ಒಂದು ಅಗ್ರಿಮೆಂಟ್ಗೆ ಭಾರತ ಕೂಡ ಸಹಿ ಹಾಕಿದೆ. ದ ಸೆಂಟರ್ ಹ್ಯಾಸ್ ಆಲ್ಸೋ ರೀಸೆಂಟ್ಲಿ ಇಶ್ಯೂಡ್ ಫ್ರೆಶ್ ಗೈಡ್ಲೈನ್ಸ್ ಫಾರ್ ಮ್ಯಾನುಫ್ಯಾಕ್ಚರರ್ಸ್, ಬ್ರ್ಯಾಂಡ್ ಓನರ್ಸ್, ಇಂಪೋರ್ಟರ್ಸ್ ಆಫ್ ಪ್ಲಾಸ್ಟಿಕ್, ಮೇಕಿಂಗ್ ಇಟ್ ಮ್ಯಾಂಡೇಟರಿ ಟು ರೀಸೈಕಲ್ and has drawn up a pathway to incorporate the large informal sector which is involved in plastic recycling. ಈ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮಾಡುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಇನ್ಫಾರ್ಮಲ್ ಸೆಕ್ಟರ್ಗಳನ್ನು ನಾವು ನೋಡ್ಬೋದು. ಈ ಕಚರ ಕಲೆಕ್ಟ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ಆ ಒಂದು ಕಲೆಕ್ಟ್ ಮಾಡುವಂತಹ ಒಂದು ಗೋಡೌನ್ ಆಗಿರ್ಬೋದು, ಅವು ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಬರುತ್ತವೆ. ಈ ಒಂದು ಕ್ಷೇತ್ರ ಏನಿದೆ ಇದು ಸರ್ಕ್ಯುಲರ್ ಎಕನಾಮಿಗೆ ಕೂಡ ಸಹಾಯವನ್ನು ಮಾಡುತ್ತೆ. ಇಂಡಿಯನ್ ಪ್ಲಾಸ್ಟಿಕ್ ಚಾಲೆಂಜ್ ಹ್ಯಾಕಥಾನ್ 2021 ಕೂಡ 2021ರಲ್ಲಿ ಲಾಂಚ್ ಆಗಿತ್ತು. ಇದು ಒಂದು ಯುನೀಕ್ ಆದಂತಹ ಕಾಂಪಿಟೇಷನ್ ಆಗಿದ್ದು ಅಪಾನ್ ಸ್ಟಾರ್ಟಪ್ಸ್, ಎಂಟರ್ಪ್ರಿನರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಟು ಡೆವಲಪ್ ಇನೋವೇಟಿವ್ ಸೊಲ್ಯೂಷನ್ ಟು ಮಿಟಿಗೇಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಆ್ಯಂಡ್ ಡೆವಲಪ್ ಆಲ್ಟರ್ನೇಟಿವ್ಸ್ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ನ ಒಂದು ಆಲ್ಟರ್ನೇಟ್ ಆದಂತಹ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವ ಒಂದು ಅನ್ವೇಷಣೆ ಮಾಡುವ ಒಂದು ದೃಷ್ಟಿಯಲ್ಲಿ ಈ ಒಂದು ಇಂಡಿಯಾ ಪ್ಲಾಸ್ಟಿಕ್ ಚಾಲೆಂಜ್ ಹ್ಯಾಕಥಾನನ್ನು ಲಾಂಚ್ ಮಾಡಲಾಗಿತ್ತು. ಹೊಸ ಉದ್ಯಮಿಗಳಿಗೆ ಈ ಒಂದು ಹೊಸ ಅವಕಾಶವನ್ನು ಪ್ಲಾಸ್ಟಿಕ್ ಪೊಲ್ಯೂಷನನ್ನು ತಡೆಗಟ್ಟುವ ಒಂದು ದೃಷ್ಟಿಯಲ್ಲಿ ಈ ಹ್ಯಾಕಥಾನನ್ನು ನಡೆಸಲಾಗಿತ್ತು. ಇನ್ನೂ ಸಾಕಷ್ಟು ಹೆಜ್ಜೆಗಳನ್ನು ಭಾರತ ಸರ್ಕಾರ ಕೈಗೊಂಡಿದ್ದು, ಅದರಲ್ಲಿ ಮುಖ್ಯವಾಗಿ ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು, ಇಂಡಿಯಾ ಪ್ಲಾಸ್ಟಿಕ್ಸ್ ಪ್ಯಾಕ್ಟ್ ಆಗಿರ್ಬೋದು, ಪ್ರಾಜೆಕ್ಟ್ ರೀಪ್ಲ್ಯಾನ್ ಆಗಿರ್ಬೋದು, ಅನ್ಪ್ಲಾಸ್ಟಿಕ್ ಕಲೆಕ್ಟಿವ್, ಗೋ ಲಿಟರ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್, ಇವು ಈ ಒಂದು ಪ್ಲಾಸ್ಟಿಕ್ನ ಒಂದು ಪ್ರತಿಕೂಲವಾದಂತಹ ಪರಿಣಾಮಗಳನ್ನು ತಡೆದು ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡುವ ಉದ್ದೇಶದಿಂದ ಈ ಸ್ಟೆಪ್ಸ್ಗಳನ್ನು ಅಥವಾ ಯೋಜನೆಗಳನ್ನು ಕೈಗೊಳ್ಳಲಾಗಿತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ನಮ್ಮ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು PDF ಗಳನ್ನು ಅಥವಾ ನೋಟ್ಸನ್ನು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಎ ನೈಸ್ ಡೇ.